ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿರುವ ವಿವೇಕಾನಂದ ಪದವಿ ಕಾಲೇಜಿನಲ್ಲಿ ಆನ್ಲೈನ್ ಶಿಕ್ಷಣವನ್ನು ಆರಂಭಿಸಿದ್ದು ವಿದ್ಯಾರ್ಥಿಗಳಿಂದ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ ಎಂದು ವಿವೇಕಾನಂದ ಕಾಲೇಜಿನ ಪ್ರಾಂಶುಪಾಲರಾದ ವಿಜಿ ಭಟ್ ಹೇಳಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯ 2020-21ನೇ ಸಾಲಿನ ಶೈಕ್ಷಣಿಕ ವರ್ಷವನ್ನು ಸೆಪ್ಟೆಂಬರ್ 1ರಿಂದ ಆರಂಭಿಸಬೇಕು ಎಂದು ಆದೇಶ ನೀಡಿದೆ. ಅಂತೆಯೇ 1ರಿಂದ ಆನ್ಲೈನ್ ಶಿಕ್ಷಣವನ್ನು ಆರಂಭಿಸಿದ್ದೇವೆ. ಕೊರೋನಾ ಸಂದರ್ಭದಲ್ಲಿ ಶಿಕ್ಷಕರು ಉತ್ತಮ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪಾಠ ಮಾಡಿದ್ದಾರೆ. ಇನ್ನು ಗೂಗಲ್ ಅಟೆಂಡೆನ್ಸ್ ಮೂಲಕ ವಿದ್ಯಾರ್ಥಿಗಳ ಅಟೆಂಡೆನ್ಸ್ ಕೂಡ ಪಡೆದುಕೊಂಡಿದ್ದು ವಿದ್ಯಾರ್ಥಿಗಳಿಂದ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಈ ಆನ್ಲೈನ್ ತರಗತಿಯ ಹಿಂದೆ ಕಾಲೇಜಿನ ಆಡಳಿತ ಮಂಡಳಿಯ ಶ್ರಮವೂ ಇದೆ ಎಂದಿದ್ದಾರೆ. ವಿವೇಕಾನಂದ ಕಾಲೇಜಿನ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾನಿಲಯ 2020-21ನೇ ಶೈಕ್ಷಣಿಕ ವರ್ಷವನ್ನು ಸೆಪ್ಟೆಂಬರ್ 1ರಿಂದ ಪ್ರಾರಂಭಿಸಬೇಕು ಅಂತ ಹೇಳಿ ಆದೇಶವನ್ನು ನೀಡಿತ್ತು. ಸೆಪ್ಟೆಂಬರನ್ನು ಆನ್ಲೈನ್ ತರಗತಿಗಳು, ತದನಂತರ ಸರ್ಕಾರ ಆದೇಶದ ಬಂದರೆ ಆಫ್ಲೈನ್ ಕ್ಲಾಸ್ಗಳು ಅಂತೇಳಿ ಆ ಪ್ರಕಾರವಾಗಿ ನಾವು ವಿವೇಕಾನಂದ ಕಾಲೇಜಿನಲ್ಲಿ 1ನೇ ತಾರೀಕಿನಿಂದಲೇ ಸರಿಯಾಗಿ ನಾವು ಆನ್ಲೈನ್ ತರಗತಿಗಳನ್ನು ಮಂಗಳೂರು ವಿಶ್ವವಿದ್ಯಾಲಯದ ಆದೇಶದಿಂದ ಪ್ರಾರಂಭಿಸಿದ್ದೇವೆ. ಇಲ್ಲಿ ನಮ್ಮ ಅಧ್ಯಾಪಕರು ಕೋವಿಡ್ ಇದ್ರೂ ಕೂಡ ಬಂದಾಗ ಕಾಲೇಜಿಗೆ ಬಂದು ತಮ್ಮ ಪಾಠ ಪ್ರವಚನಗಳನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ತಯಾರಿಗಳನ್ನು ಮಾಡ್ತಾ ಇದ್ದರು. ಅದೇ ರೀತಿ ಅವರು ಇಲ್ಲಿ ಪಾಠಗಳನ್ನು 1ನೇ ತಾರೀಕಿನಿಂದ ಪ್ರಾರಂಭಿಸಿದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನಂತ ಹೇಳಿದ್ರೆ, ನಾವು ಪ್ರಥಮ ವರ್ಷದ ನಮ್ಮ ವಿದ್ಯಾರ್ಥಿಗಳು ಯಾರೆಲ್ಲ ಸೇರ್ಪಡೆಗೊಂಡಿದ್ದಾರೆ ಅವರಿಗೆ 1ನೇ ತಾರೀಕಿನಿಂದ ಸುಮಾರು 10ನೇ ತಾರೀಕಿನ ತನಕ 10 ದಿವಸಗಳ ಕಾಲ ಕಾಲೇಜಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ನೀಡಿದ್ದೇವೆ. ನಮ್ಮ ಕಾಲೇಜಿನ ಅಧ್ಯಾಪಕರ ತಂಡವನ್ನು ಪರಿಚಯಿಸಿದ್ದೇವೆ. ಆಮೇಲೆ ಅವರಲ್ಲಿ ನಮ್ಮ ಕಾಲೇಜಿನಲ್ಲಿರುವಂಥ ಆ್ಯಕ್ಟಿವಿಟೀಸ್ಗಳು ಏನೆಲ್ಲ ಇದೆ, ಅದು NSS ಇರ್ಬೋದು, NCC ಇರ್ಬೋದು, ಫೈನ್ ಆರ್ಟ್ಸ್ ಇರ್ಬೋದು, ನಮ್ಮ ಎಲ್ಲ ಚಟುವಟಿಕೆಗಳ ಒಂದು ಸ್ಥೂಲವಾದಂಥ ಪರಿಚಯವನ್ನು ವಿದ್ಯಾರ್ಥಿಗಳಿಗೆ ನೀಡಿದ್ದೇವೆ. ಅವರಿಲ್ಲ ಹೇಳೋದನ್ನು ಬಿಟ್ಟರೆ ಅವರಿಗೆ ಕೊಡಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ಕಾಲೇಜಿನ ಬಗ್ಗೆ ನೀಡಿದ್ದೇವೆ. ಅದಲ್ಲದೆ ದ್ವಿತೀಯ ಮತ್ತು ತೃತೀಯ ಪದವಿ ವಿದ್ಯಾರ್ಥಿಗಳಿಗೆ 1ನೇ ತಾರೀಕಿನಿಂದ ನಾವು ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೆ ಗೊತ್ತಿದ್ದ ಹಾಗೆ ಕೆಲವು ಕಾಲೇಜುಗಳಲ್ಲಿ ಅದನ್ನು ಪಾಠಗಳನ್ನು ಯೂಟ್ಯೂಬ್ನಲ್ಲಿ ಕಳಿಸಿಬಿಟ್ಟಿದ್ದಾರೆ. ಬಟ್ ನಮ್ಮ ಉದ್ದೇಶ ಅದಿರಲಿಲ್ಲ. ನಮ್ಮ ಉದ್ದೇಶ ನಮ್ಮ ಮಕ್ಕಳು ಎಲ್ಲರೂ ಅದನ್ನು ನೋಡಬೇಕು, ಅವರು ಅದನ್ನು ತರಗತಿಗಳಲ್ಲಿ ಕುಳಿತು ಕೇಳುವ ಹಾಗೆ ಕೇಳಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ನಾವು ಗೂಗಲ್ ಮೀಟಿನಲ್ಲಿ ನಾವು ಯಾವ ರೀತಿ ತರಗತಿಗಳಲ್ಲಿ ಪಾಠ ಮಾಡ್ತೇವೋ ಅದೇ ರೀತಿ ಪಾಠಗಳನ್ನು ಮಾಡಿದ್ದೇವೆ. ಅದನ್ನು ಕ್ಲಾಸ್ ರೂಮ್ನಲ್ಲಿ ನಾವು ಚಾಕ್ ಮತ್ತು ಬೋರ್ಡ್ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಮಕ್ಕಳಿಗೆ ಮುಂಚಿತವಾಗಿ ಅದನ್ನು ಕಳಿಸಿ ಅದರ ಟೈಮ್ ಟೇಬಲ್ ಪ್ರಕಾರವಾಗಿ ನಾವು ಅವರಿಗೆ 1 ಗಂಟೆಯ ತರಗತಿಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಇಲ್ಲಿ ಮಕ್ಕಳಿಗೆ ಸಂವಾದಕ್ಕೆ ಕೂಡ ಅವಕಾಶಗಳನ್ನು ಕೊಟ್ಟಿದ್ದೇವೆ. ನಮ್ಮೊಂದಿಗೆ ಮಕ್ಕಳು 1 ಗಂಟೆಗಳ ಕಾಲ ಒಂದು ಸಬ್ಜೆಕ್ಟಿಗೆ ಕೂತ್ಕೊಳ್ತಾ ಇದ್ರು. ಪ್ರತಿದಿನ ನಾವು 3 ಗಂಟೆ, ಕೆಲವು ಸಮಯದಲ್ಲಿ 4 ಗಂಟೆಗಳ ಪಾಠಗಳನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಗಮನಿಸಬೇಕಾದ ಅಂತ ಹೇಳಿದ್ರೆ, ನಮ್ಮ ಮಕ್ಕಳ ಅಟೆಂಡೆನ್ಸ್ ಅನ್ನು ಕೂಡ ನಾವು ಗೂಗಲ್ ಅಟೆಂಡೆನ್ಸ್ ಮೂಲಕ ಇಲ್ಲಿ ಪಡ್ಕೊಳ್ತೇವೆ. ಹಾಗಾಗಿ ನಮಗೆ ಯಾವ ವಿದ್ಯಾರ್ಥಿ ಕ್ಲಾಸಿಗೆ ಬರ್ತಾ ಇದ್ದಾನೆ, ಬರ್ತಾ ಇಲ್ಲ ಹೇಳೋದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ. ಇದು ನಮಗೆ ತುಂಬ ಪ್ಲಸ್ ಆಗಿದೆ. ನಾವು ಅಟೆಂಡೆನ್ಸ್ ಅನ್ನು ತೆಗೆದು ನೋಡಿದಾಗ ನಮಗೆ ತಿಳಿದ ಹಾಗೆ 90% ವಿದ್ಯಾರ್ಥಿಗಳು ಈ ಆನ್ಲೈನ್ ತರಗತಿಗಳಲ್ಲಿ ಭಾಗವಹಿಸಿದ್ದಾರೆ. ಅಪರೂಪದಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿರಬಹುದು ನೆಟ್ ಸಮಸ್ಯೆಗಳಿಂದಾಗಿ. ಅದರ್ವೈಸ್ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತುಂಬ ಅಚ್ಚುಕಟ್ಟಾಗಿ ಅದನ್ನು ಭಾಗವಹಿಸ್ತಾ ಇದ್ದಾರೆ. ನಮಗೆ ಬಂದ ಮಾಹಿತಿ, ನಾನು ಕೆಲವಾರು ಅಧ್ಯಾಪಕರುಗಳು ಕೂಡ ನಮ್ಮ ಇಂಥವರಲ್ಲಿ ಫೋನ್ ಮಾಡಿ ಮಾತಾಡಿದಾಗ ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ನಮಗೆ ಆರ್ಟ್ಸ್ ವಿದ್ಯಾರ್ಥಿಗಳಿರ್ಬೋದು ಅಥವಾ ಬೇರೆ ಕಾಮರ್ಸ್ ಇರ್ಬೋದು, ಎಲ್ಲರೂ ಕೂಡ ಒಳ್ಳೆಯ ಮಾತುಗಳನ್ನು ನಮ್ಗೆ ಹೇಳಿದ್ದಾರೆ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಕ್ಕಳು ಒಳ್ಳೆಯ ಪಾಠವನ್ನು ಕೇಳ್ತಾ ಇದ್ದಾರೆ, ಅಚ್ಚುಕಟ್ಟಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಭಾಳ ಆಶ್ಚರ್ಯ ಆಗ್ತಿದೆ ಅಂತ ಹೆತ್ತವರು ಹೇಳ್ತಾ ಇದ್ದಾರೆ. ಅದರ ಅರ್ಥ ಮಕ್ಕಳನ್ನ ಪಾಠದ ಕಡೆಗೆ ಹಿಡ್ಕೊಳ್ಳಿಕ್ಕೆ ನಮ್ಮ ಈ ಆನ್ಲೈನ್ ತರಗತಿ ತುಂಬ ಸಹಕಾರಿಯಾಗಿದೆ ಅಂತ ನನಗನ್ನಿಸ್ತಾ ಇದೆ. ಇದರಲ್ಲಿ ನಮ್ಮ ಅಧ್ಯಾಪಕರ ಶ್ರಮ ಇದೆ, ನಮ್ಮ ಆಡಳಿತ ಮಂಡಳಿಯ ನಿರ್ದೇಶನ ಇದೆ. ಎಲ್ಲವನ್ನೂ ನಾವು ಮಾಡಿಕೊಂಡು ವಿದ್ಯಾರ್ಥಿಗಳಿಗೋಸ್ಕರವಾಗಿ, ಕೇವಲ ಪಾಠಕ್ಕೋಸ್ಕರ ಅಥವಾ ಮಾಡಬೇಕು ಅನ್ನೋ ಉದ್ದೇಶವನ್ನು ನಾವು ಮಾಡಿಲ್ಲ. ಮಕ್ಕಳಿಗೆ ಅದು ತಲುಪಬೇಕು, ಅದನ್ನು ತಲುಪಿಸುವ ಕೆಲಸ ನಮ್ಮದು ಹೇಳುವಂತಹ ಒಂದು ಒಳ್ಳೆಯ ಧ್ಯೇಯ ಇಟ್ಟುಕೊಂಡು ನಾವು ಮಾಡಿದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವರು ತುಂಬ ಅಚ್ಚುಕಟ್ಟಾಗಿ ಇದನ್ನು ಭಾಗವಹಿಸ್ತಾ ಇದ್ದಾರೆ. ಇನ್ನೊಂದು ನಾವು ಮಾಡ್ತಾ ಇರುವಂತಹದ್ದು, ಈ ಕೋವಿಡ್ ರಜೆಯಲ್ಲಿ ನಮ್ಮ ಅಧ್ಯಾಪಕರು ಈ ಪಾಠ ಪ್ರವಚನಗಳನ್ನು ಕೂಡ ಮಾಡ್ತಾ ಇದ್ದಾರೆ.
ಆನ್ಲೈನ್ ತರಗತಿಗಳಿಗೆ ತಯಾರಿ ಮಾಡ್ತಾ ಇದ್ದಾರೆ, ರೆಕಾರ್ಡಿಂಗ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ನಮ್ಮ ಅಧ್ಯಾಪಕರನ್ನು ಇನ್ನಷ್ಟು ನಾವು ಪ್ರೇರೇಪಿಸಬೇಕು.